ಇಲ್ಲಿಗೆ ಯಾಕೆ ಬಂದೆ? ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡೋಕ್ ಬಂದೆ ವಕೀಲ್ರೆ. ನಿಮ್ಮ ಹತ್ರ ಭಿಕ್ಷೆ ಬೇಡೋಕ್ ಬಂದೆ. ಯಾರ ಹತ್ರ ಹೋದ್ರು ಎಲ್ಲ ಕೈ ಚೆಲ್ಲಿ ಕೂರ್ತಾರೆ. ಆರೋಗ್ಯರೋ ನನ್ನ ಮನೆ ದೀಪನ ಮತ್ತೆ ಬೆಳಗು ಹಾಗೆ ಮಾಡಿ ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ. ನನ್ ಸಂಸಾರ ಕಾಪಾಡಿ, ನನ್ ಸಂಸಾರ ಕಾಪಾಡಿ. ಗ್ರಹಚಾರ ಕೆಟ್ಟ ಜನರ ಜೊತೆ ಆಟ ಆಡೋದೇನೋ ನನ್ನ ವ್ಯವಹಾರ ನಿಜ, ಆದ್ರೆ ಕಾಪಾಡೋದು ನನ್ನ ವಿಚಾರ ಅಲ್ಲ. ಹೋಗ್ಲಿ, ಕಾಪಾಡೋದು ನಿನ್ನ ಹತ್ರ ಯಾವ್ದಾದ್ರು ಸಾಕ್ಷಿ ಆಧಾರ ಇದೆಯಾ? ಯಾರ ಹತ್ರ ಸಾಕ್ಷಿ ಆಧಾರ ಇಲ್ವೋ ಅವರು ನಿರಪರಾಧಿಯಾಗಿರೋಕೆ ಸಾಧ್ಯತೆ ಇಲ್ವಾ? ಇದೆ, ನಾನು ಮನಸ್ಸು ಮಾಡಿದ್ರೆ. ಆದ್ರೆ ಸೋಲ್ಸೋದೇ ನಿನ್ನ ಬಯಕೆ. ಅದೇ ಅದೇ ನನಗಿಷ್ಟ ಇಲ್ಲ. ನೀವು ಸೋತು ನಮ್ಮನ್ ಗೆಲ್ಸಿ ಅಂತ ಕೇಳ್ತಾ ಇಲ್ಲ. ನೀವ್ ಗೆಲ್ಲಿ, ಶಿಕ್ಷೆ ಕೊಡ್ಸಿ. ಆದ್ರೆ ನೀವ್ ಗೆಲ್ಲೋ ಹಠದಲ್ಲಿ ಅವರ ಗಲ್ಲು ಶಿಕ್ಷೆ ಕೊಡಿಸಿ ಒಂದೇ ಸಲ ಹಣ ಕುಂಕುಮನ ಸಾಕ್ ಬಿಡ್ಬೇಡಿ. ಅವ್ರ ಜೈಲಲ್ಲಿದ್ರು ಪರವಾಗಿಲ್ಲ, ಅವ್ರ ಜೀವಂತವಾಗಿದ್ರೆ ಅದೇ ನನ್ ಸೌಭಾಗ್ಯ ಅನ್ಕೊಂತೀನಿ. ನನ್ ಕುಂಕುಮ ಕಾಪಾಡಿ, ನನ್ ಕುಂಕುಮ ಕಾಪಾಡಿ. ಹೀಗತ್ರೆ ನಿನ್ನ ಕಣ್ಣಿ ಏನಾಗಬೇಡ. ಆಗಿದ್ದಾಗೋಯ್ತು, ಗ್ರಹಚಾರ ಏನು ಮಾಡಕ್ಕಾಗುತ್ತೆ? ಹಾಗಂತ ಆಚಾರ ವಿಚಾರ ಬಿಟ್ಟು ವ್ಯವಹಾರ ನಿಲ್ಸಕ್ಕಾಗುತ್ತಾ? ಮಕ್ಳೆತ್ರು ಆಯಸಿರವಾಗ್ಲೇ ವಯಸ್ಸನ್ನು ಉಪಯೋಗಿಸ್ಕೊಂಡು ಯಶಸ್ಸಿನ ಕಡೆ ನಡಿಬೇಕು. ನಿನ್ನಂತ ಚೆಲುವೆಗೆ ಯಾವ ಬಿಲ್ಲು ತಾನೆ ಬಾಗಲ್ಲ, ಬಾಣ ಹೂಡಲ್ಲ. ನಿನಗೆ ದಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಡ. ನಿನ್ನ ಮಕ್ಕಳನ್ನ ಸಾಕ ಜವಾಬ್ದಾರಿ ನಂದೆಲ್ಲ ನಿಂದೆ. ಇನ್ನು ಕುಂಕುಮ, ಈ ಕುಂಕುಮದ ಬದಲು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರೋ ಬೊಟ್ಟಾದ್ರೆ ಆಯ್ತಲ್ಲ. ಬಾ. ನಿನ್ನ ರೂಪದಲ್ಲಿ ಒಂದು ಬೀದಿ ನಾಯಿ ಇದ್ದಿದ್ರು ನನ್ನ ಕಥೆ ಕೇಳಿ ನನ್ನ ಮಡಲಿಗೆ ಒಂದನಿ ಕಣ್ಣೀರಾದ್ರೂ ಹಾಕ್ತಿದ್ದೆ ಹೊರತು ನಿನ್ ಹಾಗೆ ಕತ್ತೆ ಕಿರುಬಂತರ ಆಡ್ತಿರ್ಲಿಲ್ಲ. ಏಯ್, ಮೇಲೊಬ್ಬ ಇದ್ದಾನೆ ಕಣೋ, ಮೇಲೊಬ್ಬ ಇದ್ದಾನೆ. ನಿನ್ನ ಪಾಪದ ಕೂಡ ತುಂಬಿದ ತಕ್ಷಣ ಅವನು ಚಕ್ರಧಾರಿಯಾಗಿ ಬಂದು ನಿನ್ನ ಕೋಳಿ ಕತ್ರನ್ನ ಕತ್ತರಿಸಿ ಹೋಳಿ ಹಬ್ಬ ಮಾಡೋ ದಿನ ಬಂದೇ ಬರುತ್ತೆ. ಒಬ್ಬ ಸಹಾಯಕ ಹೆಣ್ಣಿನ ಕಣ್ಣೀರು ಹೆಬ್ಬಾವಾಗಿ ನಿನ್ನ ನುಂಗೋಗ್ ಬರುತ್ತೆ. ಆವತ್ತು ನೀನು ಹಲ್ಲು ಗಿಂಜಿ ಕಚ್ಚಿ ನಾಯಿ ತರಹ ಬೀದಿ ಬೀದಿ ನಿಂತು ಕೂಗಿದ್ರು ನಿನ್ನ ಸಹಾಯಕ್ಕೆ ಯಾರು ಬರಲ್ವೋ, ನಿನ್ನ ಉಳಿಸಕ್ಕೆ ಯಾರು ಇರಲ್ಲ. ಇದು ಒಂದು ಹೆಣ್ಣಿನ ಕೂಗಲ್ಲ, ಶಾಪ, ಶಾಪ. ಹಲೋ, ಬ್ರಹ್ಮಾವರಣ ಮೇನಕೆ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ವಿಶ್ವಾಮಿತ್ರನ ತಪಸ್ಸಿಗೆ ಭಂಗ ಆಯ್ತೇನೋ ಅಂತ ಅನುಮಾನ ಬಂತು. ಯಾಕಂದ್ರೆ ಪೊಗದಸ್ತಾದ ಹೆಣ್ಣು ಹಣ್ಣು ತಿನ್ನೋ ಆಸೆಯಲ್ಲಿ ಗಲ್ಲು ಶಿಕ್ಷೆಗೆ ಬದಲಾಗಿ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾಷೆ ಕೊಟ್ರೇನೋ ಅಂತ. ಏನು ಹೆದರಬೇಡಿ, ವ್ಯವಹಾರ ಮಾಡ್ತಾ ಗ್ರಾಚಾರ ಅಂಟಿಸ್ಕೊಳ್ಳೋ ವಿಚಾರ ನಂದಲ್ಲ. ತಪಸ್ಸು ಒಂದು ಕ್ಷಣ ಭಂಗ ಆಗಿದ್ದೇನೋ ನಿಜ, ಆದ್ರೆ ಇಲ್ಲಿ ನಡೆದದ್ದು ಮಹಾಭಾರತ ಅಲ್ಲ, ರಾಮಾಯಣ. ಇಲ್ಲಿಗೆ ಬಂದವಳು ಮೇನಕೆ ಅಲ್ಲ, ಸೀತೆ. ಅಂದ್ರೆ ಮುಂದೆ ಲಂಕಾ ದಹನನ? ಅದು ವಾಲ್ಮೀಕಿ ರಾಮಾಯಣದಲ್ಲಿ. ಈ ಪಾಟೀಲ ಆಯಣದಲ್ಲಿ ಇರೋದು ಅಯೋಧ್ಯ ದಹನ, ಸೀತೆ ವನವಾಸ. ನಗರದ ಖ್ಯಾತ ದಾನಿಗಳಾದ ಧರ್ಮರತ್ನಾಕರ ಶ್ರೀಮಾನ್ ಧರ್ಮರಾಜರವರನ್ನು ಹಣದ ಆಮಿಷಕ್ಕೆ ಒಳಗಾಗಿ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುವುದರಿಂದ ಬ್ರಹ್ಮ ಅವರಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಪಾಪ, ಕಲಿಗಾಲದಲ್ಲಿ ಶ್ರೀರಾಮಚಂದ್ರನಿಗೆ ಈ ಅವಸ್ಥೆ ಬರಬಾರ್ದಾಗಿತ್ತು. ನನ್ನ ಒಂದು ಸುಳ್ಳು ಸಾಕ್ಷಿಗೆ ನಾಳೆ ತೂಗಾಡೋ ಅವನ್ ಹೆಣವೇನೋ ಭಾರವಾಗಿರುತ್ತೆ. ಆದ್ರೆ ನೀವು ನನಗ್ ಕೊಟ್ಟ ಹಣ ತುಂಬಾ ಹಗುರವಾಯ್ತು. ಈಗಿನ ಕಾಲದಲ್ಲಿ ಸುಳ್ಳು ಸಾಕ್ಷಿಗೆ 25,000ನೇ ಜಾಸ್ತಿ. ಸುಳ್ಳು ಸಾಕ್ಷಿನೇ ಸತ್ಯ ಸಾಕ್ಷಿಯಾಗಿ ಮಾರ್ಪಟ್ರೆ ನಿಮ್ಮನ್ ಬಚಾವ್ ಮಾಡೋಕೆ 1 ಕೋಟಿನೂ ಸಾಲದು. ಏನಂತೀರಾ? ಇನ್ನು 25 ತಳ್ತಿರೋ ಇಲ್ಲ ಸೀದಾ ಜೈಲ್ಗೆ ಹೋಗ್ತಿರೋ? ಓಕೆ, ನೀನಿಲ್ಲೇ ಇರು, ನಾನು ಹಣ ತರ್ತೀನಿ. ಕೇಪುಣ್ ನನ್ ಮಗ ದುಡ್ಡೇ ಬಿಚ್ಚಲ್ಲ ಅಂತಾನೆ ಈಗ ಬಿಸ್ತಾನಲ್ಲ.
ಮತ್ತೆ ಸಾಕ್ಷಿ ಆಗ್ತೀಯಾ? ಈಗ ನಿನಗೆ ಸಾಕ್ಷಿ. ನೀವು ಅವತ್ತು ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದವರಲ್ಲ? ಹೌದು, ನನ್ನ ಸುಳ್ಳಿಗೆ ಶಿಕ್ಷೆ ಸಿಕ್ತು. ನಿಮ್ ಗಂಟ ನಿರಪರಾಧಿ. ಹಾಗಾದ್ರೆ ಧರ್ಮರಾಜನ ಕೊಲೆ ಮಾಡಿದ್ದಾರು? ಕೊಲೆ ಮಾಡಿದವರು ಕೇಳಿದ್ರ ನಾನು ಹೇಳಿಲ್ಲ ನನ್ ಗಂಡ ನಿರಪರಾಧಿ. ನನ್ ಗಂಡ ನಿರಪರಾಧಿ. ನೀವೆಲ್ಲ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತೀರಾ? ಖಂಡಿತ ನಡೀರಿ, ನಿಮ್ ಜೊತೆ ನಾವು ಬರ್ತೀವಿ. ಮೆಥಡ್ ತೆಗಿಬಾರ್ದ. ಕೊನೆ ಸಾರಿ ನಿಮ್ಗೆ ಯಾರನ್ನಾರು ನೋಡ್ಬೇಕು ಅನ್ನೋ ಆಸೆ ಇದೆಯಾ? ರವಿ, ನಾನು ಎಲ್ಲಾ ಕಡೆ ಹುಡುಕ್ತೆ, ಎಲ್ಲಾ ಆಸ್ಪತ್ರೆಗಳಿಗೂ ಫೋನ್ ಮಾಡಿದೆ, ಆದ್ರೂ ನಿನ್ ತಾಯಿ ಬಗ್ಗೆ ಯಾವ ಸುಳಿವೂ ಸಿಗ್ಲಿಲ್ಲಪ್ಪ. ದುಃಖ ತಡಿಲಾರ್ದೆ ನಿನ್ ತಾಯಿನು ನಿಮ್ಮ ತಂದೆ ಜೊತೆಗೆ ದೇವರ ಪಾದ ಸೇರ್ಕೊಂಡೇನು ಅಂತ ಅನ್ನಿಸ್ತಾ ಇದೆ ಮಗು. ರವಿ, ನಿನ್ನ ವಯಸ್ಸಿನ ಮಕ್ಕಳಿಗೆ ಜೀವನ ಒಂದು ಸುಂದರ ಕಾಂಡವಾಗಿರುತ್ತೆ, ಆದ್ರೆ ನಿನ್ನ ಪಾಲಿಗೆ ಜೀವನ ಸುಂದರ ಕಾಂಡವಲ್ಲಪ್ಪ. ಕ್ಷಣಕ್ಕೂ ಗುಡುಗು ಸಿಡಿಲು ಆರ್ಭಟಿಸಿ ರಕ್ತದಾರ್ತಿ ಅಥವಾ ಭೀಕರ ಯುದ್ಧ ಕಾಂಡ. ಈ ಯುದ್ಧ ಕಾಂಡದಲ್ಲಿ ನಿಮ್ಮ ತಂದೆ ತಾಯಿ ಹಾಗೆ ನೀನು ನ್ಯಾಯಕ್ಕಾಗಿ ಹೋರಾಡಬೇಕು. ಹೋರಾಡಿ ವಿಜಯ ಕಹಳೆ ಮೊಳಗಿಸೋ ಅರ್ಜುನ ನೀನಾಗಬೇಕು ರವಿ, ಅರ್ಜುನ ನೀನಾಗಬೇಕು. ನಾಳೆ ಬೆಳಿಗ್ಗೆ ಡೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಕೇಸ್ ಇದೆ ಸರ್. ಟಿಕೆಟ್ಸ್ ರೆಡಿ ಇದೆ ಸರ್. ನೆಕ್ಸ್ಟ್ ಡಾಕ್ಟರ್ ಸಂಜಯ್ ಕೇಸ್ 13ನೇ ತಾರೀಕಿದೆ ಸರ್. ರತನ್ ರಾವ್ ಕೇಸ್ 30ನೇ ತಾರೀಕಲ್ಲ? ಮಾರ್ನಿಂಗ್. ಇಲ್ಲ ಸರ್, ಆ ಕೇಸು ಬರೋ ತಿಂಗಳು 3ನೇ ತಾರೀಕಿದೆ ಸರ್. ನೆಕ್ಸ್ಟ್ ಈಗ ತಮ್ಗೆ ಸುನೀತಾ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಇದೆ ಸರ್. ಯಾರದು ಸುನೀತಾ? ಮಿಸ್ ಸುನೀತಾ, ನನ್ ವಿಚಾರ ಕೇಳೋದಾದ್ರೆ ನಿಜಕ್ಕೂ ನಿಮ್ಮ ಅಣ್ಣನ ಗ್ರಹಚಾರ ಸರಿಯಿಲ್ಲ. ಗ್ರಹಣ ಹಿಡಿದಿರೋ ಈ ಕೇಸು ಸತ್ ಹೆಣಕ್ಕೆ ಬೆಳೆದಿರೋ ಉದ್ದು ಉಗುರಿನ ತರ ಪರ್ಚ್ಕೋಬೇಕೆ ಹೊರತು ನೇಲ್ ಪಾಲಿಶ್ ಹೊಡೆಯೋದ್ರಿಂದ ವ್ಯವಹಾರ ಕುದುರೋದಿಲ್ಲ. ಐ ಆಮ್ ಸಾರಿ. ಹಾಗೆ ಹೇಳ್ಬೇಡಿ ಪ್ಲೀಸ್. ದೌರ್ಜನ್ಯ ಸಂಚಲ್ಲಿ ಸಿಕ್ಬಿದ್ದಿರೋ ನಮ್ಮ ಅಣ್ಣನಿಗೆ ಈಗ ನೀವೇ ಸಂಜೀವನಿ ಆಗ್ಬೇಕು. ಸಂಜೀವನಿ ಸಿಗೋದು ಸತ್ಯವಂತರಿಗೆ, ವಿಷ ಕೊಟ್ಟು ಸಾಯಿಸೋ ಸರ್ಪಗಳಿಗಲ್ಲ. ನಮ್ಮಣ್ಣ ನಿರಪರಾಧ ಸರ್. ಅವನಿದುವರೆಗೂ ಯಾರು ಸಾವನ್ನು ಬಯಸ್ತವನಲ್ಲ. ಪ್ಲೀಸ್, ಐ ಆಮ್ ವಿಲ್ಲಿಂಗ್ ಟು ಪೇ ಎನಿ ಪ್ರೈಸ್ ಯು ಡಿಮಾಂಡ್. 5 lakhs, 10 lakhs ಈ ಕೇಸ್ ತಗೊಳ್ಳಿ. ನನ್ನ ವ್ಯವಹಾರ ಕುದುರದೇ ಇರುವಂತ ವಿಚಾರ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಮಿಸ್ ಸುನೀತಾ, ನಿಜ ಹಣಕ್ಕೋಸ್ಕರ ಎಷ್ಟೋ ಹೆಣ ಎದ್ದು ಓಡಾಡೋವಾಗ ಮಾಡಿದ್ದೆ, ಆದ್ರೆ ಇದು ಹೆಣದ ಕತೆ ಅಲ್ಲ, ಅಸ್ಥಿ ಪಂಜರದ ಕತೆ. ಈ ಸಂಜೀವ್ನಿನು ಏನೂ ಮಾಡಕ್ಕಾಗಲ್ಲ. ಇವ್ ಮೆಕ್ಕೋ ನಾವು. ಆಪರೇಟರ್ ತಾ ಬಹುಮುಖ ನಂಬರ್ ಕೇಳ್ಕೊಡು. ಸರಿ ಸರ್. ಸಂಜೀವ್ನಿ ಕೇಳ್ಕೊಂಡು ಬಂದಿದ್ಲು, ಹೇಗ್ ಕೊಡ್ಲಿ?
ಅದನ್ನಾಗಲೇ ನಿಮ್ಗೆ ಕೊಟ್ಬಿಟ್ಟಿದ್ದೀನಲ್ಲ. ಅದ್ ಸರಿ, ನೀನ್ ನಾಳೆ ಡೆಲ್ಲಿಗೆ ಹೋಗ್ತಾ ಇದೀಯ ಅಂತಲ್ಲ, ಕೇಸ್ ಏನಾದ್ರು ಉಲ್ಟಾ ನಮ್ಮೇಲೆ That will be the end of our life, perhaps. Please, save us. ಡೋಂಟ್ ವರಿ ಮೈ ಚೈಲ್ಡ್. ಈ ಬೃಹಸ್ಪತಿ ನಿಮ್ ಕಡೆ ಇರೋವರೆಗೂ ಯಾವ ಗ್ರಹಗತಿನೂ ನಿಮ್ಮನ್ನೇನು ಮಾಡಕ್ಕಾಗಲ್ಲ. ಅವಳ ಅಣ್ಣ ಪೇಷಂಟ್ಗೆ ಔಷಧಿಯಲ್ಲಿ ವಿಷ ಬರ್ಸ್ಕೊಟ್ಟಿದ್ದ ಅನ್ನೋ ನಿಜ ಒಂದೇ ಸಾಕು ಅವನು ನೇಣುಗಮದಲ್ಲಿ ನೇತಾಡೋ. ಲಕ್ಷ್ಮಿ, ನನ್ನ ಗೈರ್ ಹಾಜಿರಲ್ಲಿ ನಿಮ್ ಕೇಸ್ನ ನಮ್ ಸೂರಿ ಹ್ಯಾಂಡಲ್ ಮಾಡ್ತಾನೆ. ಯಾರು? This guy. He looks so simple. Pussycat to me, Pat. ನೋಡಕ್ ಬೇಕೆ, ಆದ್ರೆ ನನ್ನ ಜೂನಿಯರ್ಸ್ ಅಲ್ಲಿ ನಂಬರ್ 1. ಮಿಸ್ಟರ್ ಸೂರಿ ಸರ್, ನಿಮಗ್ ಗೊತ್ತಿರೋ ಹಾಗೆ ಇದ್ರ ನಾನು ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ? ಓ, ಅದಕ್ಕೆ ಲೆಕ್ಕನೇ ಇಲ್ಲ ಸರ್. ಅದರಲ್ಲಿ ಸೋತಿರೋದೆಷ್ಟು? ನಾಟ್ ಇವನ್ ಎ ಸಿಂಗಲ್ ಕೇಸ್. ಆ ನನ್ನ ವಿಜಯದ ಬತ್ತಳಿಕೆಗೆ ಈ ಕೇಸು ಸೇರ್ಬೇಕು. ಗಾಳಿ ಪಡತ್ತರ ಆಕಾಶದಲ್ಲಿ ಹಾರಾಡ್ತೋರೋ ಈ ಪಾಟೀಲ್ ಹೆಸರಿಗೆ ಕಳಂಕ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಸೂತ್ರ ಹರಿದ ಗಾಳಿಪಟ ನೀನಾಗ್ತೀಯ. ಈ ಕೇಸ್ನ ಗೆದ್ದೆ ಗೆಲ್ತೀನಿ ಅನ್ನೋ ಚಾಲೆಂಜ್ ಮೇಲೆ ಸ್ವೀಕರಿಸ್ತೀನಿ ಸರ್. That's it. You can go through the case. ನೋಡಿ ಮಿಸ್ ಸುನೀತಾ, ನನಗಿರೋದು 4 ಸಿದ್ಧಾಂತ. 1, ನ್ಯಾಯಕ್ಕೋಸ್ಕರ ಹೋರಾಡೋದು. 2, ಸತ್ಯಕ್ಕೋಸ್ಕರ ತಲೆಬಾಗ್ಸೋದು. 3, ಅಧರ್ಮನ ಧರ್ಮದ ಕಾಲಲ್ಲಿ ತುಳಿಸೋದು. 4ನೇದು ಸುಳ್ಳು ಕೇಸ್ ತಂದು ಗೆದ್ದುಕೊಡಿ ಅನ್ನೋರ್ನ ಒದ್ದು ಆಚೆ ಕಳಿಸೋದು. ಓ, ಈಗ ಗೊತ್ತಾಯ್ತು. ಈ ಕೇಸ್ನ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಅಂದ್ಮೇಲೆ ಇನ್ನು ನ್ಯಾಯಕ್ಕಾಗಿ ಹೋರಾಡೋದ್ರಿಂದ ಏನ್ ಪ್ರಯೋಜನ ಅಂತೀರಾ? ನನ್ನ ಮಾತನ ಅರ್ಥ ಅದಲ್ಲ ಮಿಸ್ ಸುನೀತಾ. ಐ ನೋ ನಿಮ್ ಮಾತಷ್ಟೇ ಅಲ್ಲ, ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮಿಸ್ಟರ್ ರವಿ ಬ್ರಹ್ಮವಾರ್. ನಿಮಗ್ ಬೇಕಾಗಿರೋದು ಒಬ್ಬ ನಿರಪರಾಧಿ ಸಿಗೋ ಬಿಡುಗಡೆ ಅಲ್ಲ, ನ್ಯಾಯಕ್ಕಾಗಿ ಹೋರಾಡಿ ಶ್ರಮ ಅಲ್ಲ. ಕೇಸ್ ಗೆದ್ದಾಗ ಸಿಗೋ ಕೀರ್ತಿ, ಹಣ ಅನ್ನೋ 2 ಹಿತ್ತಾಳೆ ಕೊಂಬು. ಮಿಸ್ ಸುನೀತಾ, ನಿಮ್ಮ ಅಣ್ಣನ ಕೇಸ್ ಫೈಲ್ ಸ್ಟಡಿ ಮಾಡಿದ ಯಾವುದೇ ಮುಟ್ಟಾಳ ಸಹ ಕಣ್ಣು ಮುಚ್ಕೊಂಡು ಹೇಳ್ತಾನೆ ನಿಮ್ಮಣ್ಣ ಡಾಕ್ಟರ್ ಸಂಜಯ್ ಬೇಜವಾಬ್ದಾರಿಯಿಂದ ಆ ರೋಗಿಗೆ ತನ್ನ ಕೈಯಾರೆ ವಿಷ ಕೊಟ್ಟು ಸಾಯಿಸಿದಾನೆ ಅಂತ. ನೀವು ನೋಡಿದ್ರೆ ಆ ವಿಧಾನಸೌಧದ ಉಪ್ಪರಿಗೆಲ್ಲ ಕೂತ್ ಕಾಗೆ ತರ ನಮ್ಮಣ್ಣ ನಿರಪರಾಧಿ ಅಂತ ಕೂಗಾಡ್ತಾ ಇದ್ದೀರಲ್ಲ. ನಿಮ್ಮಣ್ಣ ನಿರಪರಾಧಿ ಅಂತ ನಿರೂಪಿಸೋಕೆ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇದೆಯಾ? ಇದ್ರೆ ಹೇಳಿ, ನಾನು ಪ್ರಾಣ ಬೇಕಾದ್ರೂ ಕೊಟ್ಟು ನಿಮ್ಮ ಅಣ್ಣನ ಕಾಪಾಡ್ತೀನಿ. ತಾಮನಿ ಯಾರ ಹತ್ರ ಸಾಕ್ಷಿ ಆಧಾರಗಳಿಲ್ವೋ ಅವ್ರ ನಿರಪರಾಧಿ ಆಗಿರೋಕೆ ಸಾಧ್ಯನೇ ಇಲ್ವಾ? ಯಾರ ಹತ್ರ ಸಾಕ್ಷಿ ಆಧಾರ ಇಲ್ವೋ ಅವರು ನಿರಪರಾಧಿ ಆಗಿರೋಕೆ ಸಾಧ್ಯನೇ ಇಲ್ವಾ? ನಿರಪರಾಧಿ ಆಗಿರೋಕ್ ಸಾಧ್ಯನೇ ಇಲ್ಲ ಅಂದ್ರೆ ಬಿಡಿ. ಈ ಪ್ರಪಂಚದಲ್ಲಿ ನ್ಯಾಯ ನೀತಿ ಜೊತೆ ಮನುಷ್ಯತ್ವನು ಸತ್ತೋಗಿದೆ ಅಂತ ನಾನು ತಿಳ್ಕೊತೀನಿ. ಮಿಸ್ಟರ್ ರವಿ, ನಿಮಗ್ 1000 ಕ್ಲೈಂಟ್ಸ್ ಇದ್ದಾರೆ, ಆದ್ರೆ ನನಗಿರೋನು ಒಬ್ಬನೇ ಅಣ್ಣ. ಅವನು ಮಿಸ್ ಸುನೀತಾ, ಈ ಕೇಸ್ನ ನಾನು ತಗೋತೀನಿ. ಥ್ಯಾಂಕ್ ಯು ಮಿಸ್ಟರ್ ರವಿ, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಡಾಕ್ಟರ್ ಸಂಜಯ್. ನಿಮ್ಮನೆಲ್ಲಿಗೆ ನನ್ನ ತಂಗಿ ಕಳಿಸಿದಾಳೆ ಅನ್ಕೋತೀನಿ. ಹೌದು, ನಿಮ್ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಸ್ಟೇಟ್ಮೆಂಟ್ ರಿಪೋರ್ಟ್ನು ಸ್ಟಡಿ ಮಾಡಿದ್ದೀನಿ. ಆದ್ರೂ ನಿಮ್ಮಿಂದಲೇ ಎಲ್ಲಾ ವಿಷಯ ತಿಳ್ಕೊಡೋ ಕುತೂಹಲ. ಇಫ್ ಯು ಡೋಂಟ್ ಮೈಂಡ್. ವಾಟ್ ಇಸ್ ದಿಸ್? ಮೈಂಡ್ ಏನ್ ಬಂತು? ನನ್ ಬಚಾವ್ಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ದು ನನ್ ಕರ್ತವ್ಯ. ಅವತ್ ರಾತ್ರಿ ಮನೇಲಿ ನಾನು ಯಾವ್ದೋ ಟ್ಯಾಬ್ಲೆಟ್ ಹುಡುಕ್ತಾ ಇರುವಾಗ ಆಸ್ಪತ್ರೆಯಿಂದ ಒಂದು ಫೋನ್ ಬಂತು. ಡಾಕ್ಟರ್, 5ನೇ ನಂಬರ್ ವಾರ್ಡ್ ನಲ್ಲಿರೋ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಡಾಕ್ಟರ್. ಅವನಿಗೆ ನೆಸಲ್ 500 ಕೊಡಿ. ನೇಸಲ್ 500 ಸಾಕಿಲ್ಲ ಡಾಕ್ಟರ್. ಸರಿ, ನನ್ನ ಹತ್ರ ತಗೊಂಡ್ಬಿಡ್ತೀನಿ ಬಿಡಿ. ಏನು ಭಯಪಡಬೇಕಾದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ವಸಂತ್ ಬಂದಿದ್ದಾರಾ? ಬಂದಿರ್ಬೇಕು. ಡಾಕ್ಟರ್, ಇವನು ಉಸಿರಾಟ ನಿಂತಾಯ್ತು. ಲಕ್ಷ್ಮೀಪತಿ ಅವರೇ, ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತಂದ ಔಷಧಿನೇ ಪೇಷಂಟ್ ದಾಮೋದರನ್ ಕೊಟ್ಟನೇನು? ಕೊಡೋದಾ? ಮೊದ್ಲು ನಾನು ನಿಮ್ಮ ಹಾಗೆ ತಿಳ್ಕೊಂಡಿದ್ದೆ, ಮುಟ್ಟಾಳ. ನನ್ನ ಮಗನ್ ಚಾಲಾಕಿತ್ತನ್ನೋದು ಮುಂದೆ ಆ ಡಾಕ್ಟರ್ ಮರ್ಡರರ್ ಆಗೋದ. ಹೇಗೆ ಅಂತೀರಾ? ಪೇಷಂಟ್ಗೆ ಡಾಕ್ಟರ್ ಸಂಜಯ್ ಕೊಟ್ಟಿದ್ದು ಔಷಧಿ ಅಲ್ಲ, ನನ್ನ ಮಗ ಅವ್ರ ಕಿಟ್ಟಲ್ಲಿಟ್ಟು ವಿಷ. ಅದನ್ನ ಅವ್ರ ಕಿಟ್ಟಲ್ಲಿಟ್ಟು ಸಿಗಾಕ್ಸುವಂತ ಪ್ರಮೇಯ ಏನಿತ್ತು ಮಿಸ್ಟರ್ ಶಿವು? ಬಿಕಾಸ್ ದಾಮೋದರು ನಮ್ಮ ಬಿಸ್ನೆಸ್ಗೆ ಮುಳ್ಳಾಕಿದ್ದ. ಅದು ಚೂಪು ಮುಳ್ಳು. ಸಿಬಿಐನವರು ನಮ್ ವಿಷಯ ಅವನಿಂದ ಕಕ್ಸೋದಕ್ಕೆ ವೇಟ್ ಮಾಡ್ತಾ ಇದ್ರು. ಅದು ಆನ್ ದ ಹಿಲ್ಸ್ ಯು ನೋ. ಆಗ ಅವನ್ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಗಿದ್ದಿದ್ದು ಓನ್ಲಿ 1 ವೇ. ದಿನೇಶ್ ಅವನು ಸತ್ತ ರಾತ್ರಿ. ಐ ವಾಸ್ ದೇರ್ ಇನ್ ದ ಹಾಸ್ಪಿಟಲ್.
ಅದನ್ನೇ ಡಾಕ್ಟರ್ ಸಂಜಯ್ ದಾಮೋದರ್ಗೆ ಕುಡಿಸಿದ್ದು ಸಿಕ್ಕಾಕೊಂಡಿದ್ದು. ಮಿಸ್ಟರ್ ಲಕ್ಷ್ಮೀಪತಿ, ಆ ಡಾಕ್ಟರ್ ಸಂಜಯ್ ಇನ್ನ ಯಾವ ಲಾಯರೇ ಅಲ್ಲ, ಯಮನೆ ಬಂದ್ರು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಬಾಟ್ಲಲ್ಲಿ ವಿಷ ಇದೆ. ದಟ್ಸ್ ಎ ಕ್ಲಿಯರ್ ಎವಿಡೆನ್ಸ್. ಫಿನಿಶ್. ಡಾಕ್ಟರ್ ಹೆಗಡೆ, ಆ ವ್ಯಕ್ತಿ ವಿಷ ಸೇರಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿದೆ. ಅಷ್ಟು ವಿಷಾನು ದೇಹದಲ್ಲಿ ಸೇರಿದ ಮೇಲೆ ಒಬ್ಬ ವ್ಯಕ್ತಿ ಮತ್ತೆ ಬದುಕೋಕ್ ಸಾಧ್ಯವೇ? ಬಹಳ ಕಡಿಮೆ, ಆಲ್ಮೋಸ್ಟ್ ನಿಲ್. ಆದ್ರೆ ಆ ವಿಷ ರಕ್ತದಲ್ಲಿ ಸೇರಕ್ ಮುಂಚೆನೆ ತೆಗೆದ್ರೆ ದೇರ್ ಇಸ್ ಅ ಚಾನ್ಸ್. ಈ ವಿಷ ರಕ್ತದಲ್ಲಿ ಸೇರೋಕೆ ಎಷ್ಟು ಸಮಯ ಬೇಕಾಗಬಹುದು? ಒಂದೊಂದ್ಸರಿ 2 ನಿಮಿಷನೂ ಆಗಬಹುದು, ಒಂದೊಂದ್ಸರಿ 2 ಗಂಟೆನೂ ಆಗಬಹುದು. ಅವನು ಮತ್ತೆ ಬದುಕೋ ಸಾಧ್ಯತೆ ಏನಾದ್ರೂ ಇದೆಯಾ? ನೋ 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 ಚಾನ್ಸ್ ಅಟ್ ಆಲ್. ಯುವರ್ ಆನರ್, ಸಾಕ್ಷ್ಯಾಧಾರಗಳ ಮೂಲಕ ಡಾಕ್ಟರ್ ಸಂಜಯ್ ನನ್ನ ಕಕ್ಷಿದಾರರಾದ ಶ್ರೀ ಲಕ್ಷ್ಮೀಪತಿ ಅವರ ನಿಯತ್ತಿನ ಸೇವಕನಾದ ದಾಮೋದರ್ನನ್ನ ಅವರ ಆಸ್ಪತ್ರೆಯಲ್ಲಿ ವಿಷ ಕುಡಿಸಿ ಕೊಲೆ ಮಾಡಿರೋದು ಸ್ಪಷ್ಟವಾಗಿದೆ. ಇನ್ನು ರೋಗಿ ದಾಮೋದರ್ ಕುಡಿಸೋದಕ್ಕಾಗಿ ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತನ್ನ ಔಷಧಿ ಬಾಟ್ಲಲ್ಲಿ ಇದ್ದಿದ್ದು ವಿಷ ಔಷಧಿ ಅಲ್ಲ ಅಂತ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋ ಕೆಮಿಕಲ್ ರಿಪೋರ್ಟ್ ಸಹ ಇಲ್ಲಿವೆ. ಆದ್ರಿಂದ ಆ ಬಾಟ್ಲಲ್ಲಿರೋದು ಔಷಧಿ ಅಲ್ಲ, ವಿಷಾನೇ ಅಂತ ರುಜುವಾತಾಗಿದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಸದ್ಯಕ್ಕೆ ಈ ಕೇಸ್ ಯಾವ ರೂಪನಾದ್ರೂ ಪಡ್ಕೊಂಡಿರ್ಲಿ, ಮುಖ್ಯವಾಗಿ ಆ ಸತ್ತ ವ್ಯಕ್ತಿ ದಾಮೋದರ್ ಪೊಲೀಸ್ಗೆ ಅನಿವಾರ್ಯವಾಗಬೇಕಾಗಿದ್ದವನು. ಆತನ ಬಾಯಿನ ಶಾಶ್ವತವಾಗಿ ಮುಚ್ಚಾಕೋದ್ರಲ್ಲಿ, ಆ ಸಾವನ್ನ ನನ್ನ ಕಕ್ಷಿಗಾರನ ತಲೆ ಕಟ್ಟೋದ್ರಲ್ಲಿ ಕೆಲವು ಜನ ಯಶಸ್ವಿಯಾಗಿದ್ದಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಯುವರ್ ಆನರ್, ಈಗ ನಾನು ಪ್ರೂವ್ ಮಾಡ್ಬೇಕು ಅಂತಿರೋದು ಈ ಕೊಲೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದಲ್ಲ. ಈ ಕೊಲೆಗೂ ಡಾಕ್ಟರ್ ಸಂಜಯ್ಗೂ ಯಾವ ಸಂಬಂಧನೂ ಇಲ್ಲ, ಅವರು ನಿರಪರಾಧಿ ಅನ್ನೋದಷ್ಟೇ. ಅವತ್ತು ರಾತ್ರಿ ಡಾಕ್ಟರ್ ಸಂಜಯ್ ಔಷಧಿ ತಗೊಂಡು ಆಸ್ಪತ್ರೆಗೆ ಹೋಗಿದ್ದೆಷ್ಟು ನಿಜಾನೋ, ಆ ಔಷಧಿ ಕುಡಿದು 1 ನಿಮಿಷದ ನಂತರ ದಾಮೋದರ್ ಸತ್ತದ್ದು ಅಷ್ಟೇ ನಿಜ. ಆದ್ರೆ ಆ ದಾಮೋದರ್ ಸತ್ತಿದ್ದು ಈ ಡಾಕ್ಟರ್ ಸಂಜಯ್ ಕುಡಿಸಿದ ಈ ಔಷಧಿ ಬಾಟ್ಲಿಂದ ಅಲ್ಲ, ಬೇರೆ ಯಾರೋ ಮೊದಲೇ ಕುಡಿಸಿದ ಆ ವಿಷದಿಂದ. ಐ ಅಬ್ಜೆಕ್ಟ್ ಯುವರ್ ಆನರ್. ಡಾಕ್ಟರ್ ಸಂಜಯ್ ತನ್ನ ಕೈಯಾರ ಕುಡಿಸಿದ ಔಷಧಿ ಬಾಟ್ಲು ಮತ್ತು ಕೆಮಿಕಲ್ ರಿಪೋರ್ಟ್ಗಳು ಇಲ್ಲೇ ಇವೆ. ಆದ್ರಿಂದ ಇದು ವಿಷಾನೇ ಹೊರತು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇದೇ ಬಾಟ್ಲಿಂದ ತಾನೇ ಈ ಡಾಕ್ಟರ್ ವಿಷ ಕುಡಿಸಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಹೇಳ್ತಾ ಇಲ್ಲ, ರುಜುವಾತ್ ಆಗೋಗಿದೆ ಅಂತೀನಿ. ಇದರಲ್ಲಿ ವಿಷ ಇದೆಯಾ? 10% ನೋ ಡೌಟ್ ಅಬೌಟ್ ಇಟ್. ಬಟ್ ಐ ಹ್ಯಾವ್ ಗಾಟ್ ಮೈ ಓನ್ ಡೌಟ್ಸ್ ಅಬೌಟ್ ಇಟ್ ಯುವರ್ ಆನರ್. ಇದರಲ್ಲಿ ವಿಷ ಇಲ್ಲ. ಒಬ್ಬ ನಿರಪರಾಧಿ ಕುತ್ತಿಗೆಗೆ ನೇಣು ಹಾಕಬೇಕು ಅಂತ ತಯಾರಿಸಿರೋ ಈ ಕೆಮಿಕಲ್ ರಿಪೋರ್ಟ್ ಶುದ್ಧ ಸುಳ್ಳು ಅಂತ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಈ ಬಾಟ್ಲಲ್ಲಿರೋದು ಕೇವಲ ಔಷಧಿನೇ ಹೊರತು ಒಂದು ತೊಟ್ಟಾದ್ರೂ ವಿಷ ಇಲ್ಲ. ಇದನ್ನು ಕುಡಿಸಿ ಯಾರನ್ನು ಕೊಲೆ ಮಾಡಕ್ಕಾಗಲ್ಲ, ಒಂದು ಜಿರಳೆ ಜೀವ ಸಹ ತೆಗಿಯಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಮಿಸ್ಟರ್ ರವಿ, ಈ ಬಾಟ್ಲಲ್ಲಿ ಇರೋದು ವಿಷ ಅಲ್ಲ ಅಂತ ರುಜುವಾತ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಅಥವಾ ಆಧಾರ ಏನಾದ್ರು ಇದೆಯಾ? ಇದೆ, ಸಾಕ್ಷಿ ಆಧಾರ ಎರಡೂ ಇದೆ. ಅದು ಇನ್ಯಾರು ಅಲ್ಲ, ನಾನೇ ಯುವರ್ ಆನರ್. ಏನ್ ಮಾಡ್ತಾ ಇದ್ದೀರಾ? ಇದರಲ್ಲಿ ವಿಷ ಇಲ್ಲ, ಬರೀ ಔಷಧಿನೇ ಅನ್ನೋಕೆ ಇದನ್ನು ಕುಡಿದು ಇನ್ನೂ ಜೀವಂತವಾಗಿರೋ ನನಗಿಂತ ಇನ್ನೊಂದು ಸಾಕ್ಷಿ ಆಧಾರ ಬೇಕಾಗಿಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಮಿಸ್ಟರ್ ಸೂರಿ. ಡಾಕ್ಟರ್ ಸಂಜಯ್ ದಾಮೋದರ್ನ ಕೊಲೆ ಮಾಡಿದ್ದಾರೆಂಬುದು ಸಾಬೀತಾಗಿಲ್ಲವೆಂದು ಕೋರ್ಟು ನಿರ್ಧರಿಸಿದೆ. ಸರ್ಕಾರಿ ಅಧಿಕಾರಿಗಳು ಪರಿಶೀಲಿಸಿ ಹಾಜರುಪಡಿಸಿದ ಕೆಮಿಕಲ್ ರಿಪೋರ್ಟ್ ಸಹ ಸುಳ್ಳಾಗಿರಬಹುದೆಂದು ಶಂಕಿಸಲಾಗಿದೆ. ಆದ್ದರಿಂದ ಡಾಕ್ಟರ್ ಸಂಜಯ್ ಅವರನ್ನ ಬಿಡುಗಡೆ ಮಾಡಲಾಗಿದೆ. Come on, nurse. Get everything ready. Hurry up. ಸುನೀತಾ, ಸುನೀತಾ, ವಾಟ್ ಈಸ್ ದಿಸ್? ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ರವಿಗೇನಾದ್ರೂ ಅವ್ರಿಗೇನಾದ್ರೂ ಆದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ. ಅವ್ರ ಸಾವಿಗೆ ಕಾರಣ ನಾನೇ. ಸುನೀತಾ, ವಾಟ್ ಈಸ್ ದಿಸ್? ಯಾಕೆ ಕೆಟ್ಟದನ್ನೆಲ್ಲ ಯೋಚನೆ ಮಾಡ್ತೀಯಾ? ನನ್ನನ್ನೇ ಸಾವಿರದ ಅವಳಿಂದ ಬಚಾವ್ ಮಾಡಿದವರು ಯಾಕೆ ಬಾಟ್ಲಲ್ಲಿ ವಿಷ ಕುಡಿದ್ರು? ನನಗೋಸ್ಕರ ಕೋರ್ಟ್ಗೆ ಹೋಗೋಕ್ ಮುಂಚೆ ನಿಮ್ಮನ್ ಬಚಾವ್ ಮಾಡ್ತೀನಿ ಅಂತ ನನ್ ಮೇಲೆ ಆಣೆ ಮಾಡಿದ್ರು. ಅವ್ರ ಮನಸ್ಸಲ್ಲ, ನಮ್ ಪಾಲಿನ ದೇವ್ರು. ಡಾಕ್ಟರ್, ವಾಟ್ ಇಸ್ ದಿಸ್ ಡಾಕ್ಟರ್? ನಿಮ್ಮ ಕಣ್ಣಲ್ಲಿ ನೀರಾ? ಡೋಂಟ್ ವರಿ,
ರವಿಗೆ ವಿಲ್ ಪವರ್ ಜಾಸ್ತಿ, ಅದಕ್ಕೆ ಉಳ್ಕೊಂಡ. Now he's safe. You can see for yourself. Thank you. I'm sorry, Ravi. ನನ್ನಿಂದಾಗಿ ನಿಮಗೆ ಸ್ಥಿತಿ ಬಂತು. I love you. I love you, Ravi. ಈಗ ಸೂತ್ರ ಹರಿದ ಪಟಾನಿ ಗಾಳಿಗೆ ತೂರ್ಕೊಂಡು ಹೋಗುವಾಗ ಯಾವ ತಂತಿ ಮನೆ ಮರನೂ ತಡಿಯಲ್ಲ. ಇನ್ನು ಮೇಲೆ ನಿನ್ನ ವಾಸ ಕಾರ್ಪೊರೇಷನ್ ತೊಟ್ಟಿ. ನೀನ್ ಎಲ್ಲೂ ಕೆಲಸ ಮಾಡ್ದಾಗೆ ಬಾರ್ ಅಸೋಸಿಯೇಷನ್ ನಲ್ಲಿ ಪ್ರಜಾ ತರ್ತೀನಿ. ಸರ್, ಇಷ್ಟು ದಿವಸ ನಿಮ್ಮ ಹತ್ರ ಜೀತದಾಳ್ತಾರೆ ದುಡ್ದಿದ್ದಕ್ಕಾದ್ರೂ ಕ್ಷಮಿಸಿ, ಕರುಣೆ ತೋರಿಸಿ ಸರ್. ಗೆದ್ದೋನ್ ಸೋತೋನ್ ಸತ್ತ ಅನ್ನೋ ಮಾತು ಕೇಳಿದ್ಯಲ್ಲ, ನೀನು ಸೋತೆ ಅಂದ್ರೆ ಸತ್. ನಿನ್ನ ಹೂತಾಕೋದಷ್ಟೇ ಬಾಕಿ ಇರೋದು. ಶಂಭು, ಇವನ್ನ ಚರಂಡಿಯಲ್ಲ. ಸರ್ ಹಾಗೆ ಮಾಡಬೇಡಿ ಸರ್, ನನ್ನ ಮಕ್ಕಳೊಂದಿಗೆ ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ಪ್ಲೀಸ್ ಸರ್, ದಯವಿಟ್ಟು. ಆ ಬಾಟ್ಲಲ್ಲಿ ನಿಜವಾಗ್ಲೂ ವಿಷ ಇತ್ತಾ? ಐ ಸ್ವೇರ್ ಪ್ಯಾಪ್, ಬಾಟ್ಲಲ್ಲಿ ವಿಷ ಅಲ್ಲದೆ ಬೇರೆ ಏನಿರೋಕ್ಕೂ ಸಾಧ್ಯ ಇಲ್ಲ. ಹೇಗ್ ಕುಡ್ದ ಅಂತೀನಿ. ಅದರಲ್ಲಿ ವಿಷ ಇತ್ತೋ ಇಲ್ವೋ, ಅಂತೂ ಸೋತ್ವಿ. ಸೋತನ್ನೇನೋ ಚರಂಡಿಗೆ ಅಷ್ಟೇ, ಈಗ ನಮ್ಮನ್ನೆಲ್ಲ ಸ್ಥಿತಿಯಪ್ಪ, ಸೀದಾ ಜೈಲ್ಗ. ಓ ಲಕ್ಷ್ಮೀಪತಿ. ಅಯ್ಯೋ, ಇನ್ನೆಲ್ ಲಕ್ಷ್ಮಿ ಇನ್ನೆಲ್ ಪತಿನಯ್ಯ. ಆ ಕಳ್ಳಿ ನಿನ್ ತಿಜೋರಿ ಸೇರಿ ಸುಖ ಪಡ್ತಾ ಇದ್ದಾಳೆ. ಉಳಿದಿರೋದು ಎರಡೇ, ಈ ಖಾಲಿಪತಿ ಜೊತೆಗಿದೊಂದು. ಅಲ್ಲಯ್ಯ, ನಾಳೆ ಆ ಚರಂಡಿಗೆ ಬಿದ್ದವನು ಎದ್ದು ಬಂದು ಜಾಡ್ಸ್ ಒದ್ದು ನಮ್ ಗುಟ್ನೆಲ್ಲ ಅರೆಸ್ಟ್ ಮಾಡಿ ಹೋಟ್ಲಲ್ಲಿ ಕಚ್ಕಚ ಅಂತ ಅಗದ್ ನುಂಗಿದ್ರೆ ನಮ್ ಗತಿ ಅದೋ ಗತಿ. ಓ ಶಟ್. ನಿಮ್ ಕಡೆ ಯಾರು ಬೆರಳು ಮಾಡಿ ತೋರಿಸೋದಿಲ್ಲ. ಯಾಕೆ ಹೆದರ್ತೀಯ? ಆ ನರ್ಸು ವಾರ್ಡ್ ಬಾಯ್ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚೋ ಹಾಗೆ ನಾನು ಏರ್ಪಾಡು ಮಾಡ್ತೀನಿ. ಹಲೋ ಸರ್, ವಿಕ್ಕಿ ಅವರು 5,000 ರೂಪಾಯಿ ಕೇಳ್ತಾ ಇದ್ದಾರೆ ಸರ್. ಅಷ್ಟೇ ತಾನೆ, ಕೊಟ್ಟು ಕಳ್ಸು. ಸರ್, ಅವ್ರು ಹೋದ್ವಾರ ತಾನೇ 10,000 ತಗೊಂಡೋಗಿದ್ದಾರೆ ಸರ್. ಮಿಸ್ಟರ್ ಸ್ವಾಮಿ, ಅವನು ನನ್ನ ಮಗ. ನಾನು ಗ್ರಾಚಾರ ಜೊತೆ ಆಟ ಆಡಿದ್ರೆ ಅವನು ಗಂಡಾಂತರಗಳ ಜೊತೆ ಊಟ ಮಾಡೋ ಗಂಡು. ಅವನ ಕೊಡಕ್ ನನ್ನ ಹತ್ರ ದುಡ್ಡಿದೆ, ಟೈಮ್ ಇಲ್ಲ. ಸರ್, ಆದ್ರೆ ಈ ರಾಗ ಸಂಗೀತ ಅಪಸ್ವರ ನನಗೆ ಇಡಿಸಲ್ಲ. ಇಡಿಸೋದು ಒಂದೇ, ನಿನ್ನ ಗುಲಾಮ್ಗಿರಿ. ಮುಚ್ಕೊಂಡು ಫೋನ್ ಕೆಳಗಡೆ. ವಿಕಿನಪ್ಪ? ಎಸ್. ಓ, ಅವನ ಮೀಟ್ ಮಾಡಿ ತುಂಬಾ ದಿನ ಆಗೋಯ್ತು. ಕಾಲೇಜಲ್ಲಿ ಸಾಕತ್ ಮಿಂಚಿನ ಸತಿ, ಹೌದಾ? ಸಿಡ್ಲಿಗೆ ಏನ್ ಕೆಲಸ? ಹೊಡೆದು ಮಿಂಚೋತ್ತಾನೆ. ಹೊಳೆಯೋ ಮಿಂಚು ಯಾವಾಗ ಎಲ್ಲಿ ಯಾರ ತಲೆ ಆರಿಸ್ಕೊಂಡು ಹೋಗುತ್ತೋ ಗೊತ್ತಾಗಲ್ಲ. ಅವನು ಹಾಗೆ, ನಾನು ಗುಡುಗು, ಅವನು ಸಿಡ್ಲು. ಇಬ್ರು ಸೇರಿದಾಗ ಸುರಿಯೋದು ಬೆಂಕಿ ಮಳೆ. ಇದೇನ್ ಸಿಂಹಾಸನ? ನನಗ್ ಪಟ್ಟಾಭಿಷೇಕನ? ಹೌದು, ಇವತ್ತಿಂದ ಈ ಸ್ವರ್ಗದ ಉಸ್ತುವಾರಿ, ಈ ಸುಂದರಿಯರ ಜವಾಬ್ದಾರಿ ಎಲ್ಲ ನಿಮ್ದೆ. ಹೌದಾ? ಗುಡ್, ವೆರಿ ಗುಡ್. ನಾನು ಬಂದ್ ಇಷ್ಟೊತ್ತಾದ್ರೂ ಕಾಣಿಸ್ತಿಲ್ವಲ್ಲ? ಗ್ರಹಚಾರ ಕೆಟ್ಟ ಜನರ ಜೊತೆ ಆಟ ಆಡೋ ಪುಟ್ಟ ಹುಡುಗ, ಆ ತುಡುಗ ಎಲ್ಲಿ? ವೆಲ್ಕಮ್ ಮಿಸ್ಟರ್ ರವಿ ಬ್ರಹ್ಮಾವರ್, ವೆಲ್ಕಮ್ ಟು ಮೈ ಕಿಂಗ್ಡಮ್. ವಾವ್, ಇದಪ್ಪ ಅಂದ್ರೆ ಅದ್ಭುತ. ನೀವಿಂತ ಚಕ್ಮಕಿ ವಿದ್ಯೆಯಲ್ಲಿ ಪಾರಂಗತರು ಅಂತ ಬಾ ಕೇಳಿದ್ದೆ. ನಿಮ್ ಫೋಟೋಸ್ ಬೇಕಾದಷ್ಟು ನೋಡಿದ್ದೆ, ಆದ್ರೆ ತೃಪ್ತಿ ಆಗಿರ್ಲಿಲ್ಲ. ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ಮ ಆಶೀರ್ವಾದ ಪಡಿಬೇಕು ಅಂತ ಒದ್ದಾಡ್ತಿದ್ದೆ. ಇವತ್ತಂತ ಸುವರ್ಣಾವಕಾಶ ಒದಗ್ ಬಂದಿದೆ,
ಆಶೀರ್ವಾದ ಮಾಡಿ ಪಾಟೀಲ್ ರೇ. ಮಿಸ್ಟರ್ ರವಿ, ನಾನು ನಿನ್ನ ನೋಡಬೇಕು, ಆಶೀರ್ವಾದ ಮಾಡಬೇಕು. ನನ್ನ ನೆರಳಲ್ಲಿರೋ ಈ ಕುಬೇರ್ನ ಖಜಾನೆ ಮೇಲೆ ನಿನ್ನನ್ನು ಕೂರಿಸ್ಬೇಕು ಅಂತಿದ್ದೆ. ಅದಕ್ಕೆ ಇವತ್ತು ಸಂದರ್ಭ ಕೂಡ ಬಂದಿದೆ. ಇದು ನಮ್ಮ ಸ್ನೇಹಕ್ಕೆ. ಹ್ಯಾವ್ ಇಟ್. ಐ ಹ್ಯಾವ್ ಮೈ ಓನ್ ಪಾಟ್ಲಿಂಗ್ಸ್. ಮಿಸ್ಟರ್ ಪಾಟೀಲ್, ನನಗ್ ಗೊತ್ತಿರೋದು 4 ವಿಧಿ. 1, ಬೇಟೆ ಆಡೋದು. 2, ಬೇಟೆ ಆಡದ ಪ್ರಾಣಿನ ಪಳಗ್ಸೋದು. 3, ಎಷ್ಟೇ ಕಷ್ಟ ಆದ್ರೂ ಹಿಡಿದ ಕೆಲಸ ಬಿಡದೆ ಮಾಡೋದು. 4, ಆದಷ್ಟು ಬೇಗ ಕುದುರಿಸೋದು. ಹುಡುಗಿನಲ್ಲ, ವ್ಯವಹಾರನ. ಅರ್ಥವಾಯ್ತು ಮಿಸ್ಟರ್ ರವಿ. ನಮ್ಮಿಬ್ಬರಿಗೂ ಇದು ಸಂಧಿ ಕಾಲ. ಈಗ ನಾವು ಹುಡುಕ್ಬೇಕಾಗಿರೋದು ಸ್ನೇಹದ ಮೂಲ. ಅದಕ್ಕೆ ನಾನು ಸಿದ್ಧವಾಗಿದ್ದೀನಲ್ಲ, ಇನ್ನು ಹರಡಬಹುದು ನಿಮ್ಮ ಜಾಲ. ಈಗ ನೀನು ಕಾನೂನಿನ ದಿಗಂತದಲ್ಲಿ ಮಿಣುಕ್ತಾರ ಹೊಸ ಧ್ರುವ ನಕ್ಷತ್ರ. ಇದರೊಳಗೆ ಧೂಳಿಪಟ ಮಾಡ್ತಾ ಇದ್ಯಾ. ಮಾಡು, ಎಂತ ಕೇಸ್ ಆದ್ರೂ ಗೆಲ್ತಾ ಇದೆಯಾ, ಗೆಲ್ಲು. ಆದ್ರೆ ಇನ್ನು ಮುಂದೆ ನೀನು ಗೆಲ್ಲೋ ಪ್ರತಿ ಒಂದು ಕೇಸ್ಗೂ ನನ್ನ ಸೀಲು ಬೀಳ್ಬೇಕು, ನನ್ನ ಹೆಸರಲ್ಲಿ ನಡಿಬೇಕು. ಅಂದ್ರೆ ಹೆಸರು ನಿಮ್ದು, ಬಸರು ನಂದು. ಓಕೆ, ಗುಡ್ ಐಡಿಯಾ. ಪಾಟೀಲ್ ರೇ, ನೀವು ನಂಬ್ತಿರೋ ಇಲ್ವೋ, ನನ್ನ ಅಂತರಂಗದ ಗುರು ನೀವು. ನಾನ್ ಬೆಳೆದಿರೋದೇ ನಿಮ್ಮ ನೆರಳು ಜೊತೆ ಆಟ ಆಡ್ತಾ. ಜೀವನ ಎಲ್ಲ ನಿಮ್ ಗುಲಾಮ್ಗಿರಿ ಮಾಡೋಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಶಿಷ್ಯ ದಕ್ಷಿಣೆ. ಸಂಕೋಚ ಪಟ್ಕೋಬೇಡ ರವಿ. ನಿಂಗೆ ಏನ್ ಬೇಕು ಕೇಳು. 50 ಲಕ್ಷ, ಬಂಗ್ಲೆ, ಬ್ಲಾಂಕ್ ಚೆಕ್, ಏನ್ ಬೇಕು? ನಿನ್ನ ಸಾವು. ವಾಟ್? ತಮಾಷೆ ಮಾಡ್ತಿಲ್ಲ ತಾನೆ? ನಂಗೆ ಜೀವನದಲ್ಲಿ ಇರೋದೇ 4 ಆಸೆ. ನಾನು ಕುಡಿಯೋದನ್ನು ಬಿಡಬೇಕು, ನನ್ನ ತಂಗಿ ಮದುವೆ ಮಾಡಬೇಕು, ನನ್ನ ಕಾರ್ ರಿಪೇರಿಗೆ ಬಿಡಬೇಕು. 4ನೇದು, ನೀನು ನೇಣಗಂಬದಲ್ಲಿ ನೇತಾಡ್ತಾ ಉಸಿರುಗಟ್ಟಿ ಸಾಯೋದನ್ನ ನಾನು ಕಣ್ಣು ತುಂಬಾ ನೋಡಬೇಕು. 5ನೇದು ಯಾವುದು ಇಲ್ವಾ? ಇದೆ. ನೀನು ನಿನ್ನ ಅನ್ಯಾಯ, ಮೋಸ, ವಂಚನೆಯ ಸುಳಿಗೆ ಸಿಕ್ಕಿ ಕೊನೆ ಉಸಿರೆಳೆದ ಅದೇ ಬ್ರಹ್ಮಾವರ್ ದಂಪತಿಗಳ ಗಂಡು ಮಗ ರವಿ ಬ್ರಹ್ಮಾವರ್. ನೀನಾವತ್ತು ನೂಕದ ಫುಟ್ಪಾತನ್ನೇ ಗುಡಿಸಿ ಸ್ವಚ್ಛ ಮಾಡಿ ಓದಿ ನಿನ್ನೆತ್ರಕ್ಕೆ ಬೆಳೆದು ಇವತ್ತು ಕಾನೂನು, ನ್ಯಾಯ, ನೀತಿ ಅನ್ನೋ ಬ್ರಹ್ಮಾಸ್ತ್ರ ಹಿಡಿದು ಇಲ್ಲಿವರೆಗೂ ಬಂದಿರೋದು ಯಾಕೆ ಗೊತ್ತಾ? ನಿನ್ನ ಹಲ್ಕಟ್ ಸಾಮ್ರಾಜ್ಯನ ಧ್ವಂಸ ಮಾಡೋಕೆ. ನಾನು ಕಣ್ಣೀರಲ್ಲೇ ತೊಳೆದ ಫುಟ್ಪಾತ್ಗೆ ನಿನ್ನ ಕಳಿಸೋಕೆ. ಹಸಿವು ತಾಳಲಾರದೆ ಕಾರ್ಪೊರೇಷನ್ ತೊಟ್ಟಿಲಿ ನಾಯಿ ತರ ನಾನು ಹಾಕೋ ಎಂದಲೇ ನೆಕ್ಕೋ ಹಾಗೆ ಮಾಡೋಕೆ. ಇಷ್ಟು ದಿವಸ ನೀನು ಓದಿದ್ದು ಬರೀ ಮುನ್ನುಡಿ ಮಿಸ್ಟರ್ ಪಾಟೀಲ್. ಇನ್ನು ಮುಂದೆ ಓದೋದು ರಕ್ತ ಕಾರೋ ಯುದ್ಧ ಕಾಂಡದ ಒಂದೊಂದು ಪುಟಗಳನ್ನ. ಈಗ ನಿನ್ನ ಸಾಮ್ರಾಜ್ಯನ ಬೆಳಗುತ್ತಿರೋ ಈ ದೀಪದ ಸ್ವಿಚ್ಗಳು ನನ್ನ ಕೈಲಿವೆ ಮಿಸ್ಟರ್ ಪಾಟೀಲ್. ಲುಕ್, ಇನ್ನಿ ಕತ್ಲು ನಿನ್ನ ಪಾಲಿಗೆ ಬೆಳಕಾಗಲ್ಲ ಮಿಸ್ಟರ್ ಪಾಟೀಲ್. ದ ಸನ್ ವಿಲ್ ನೆವರ್ ಶೈನ್ ಆನ್ ಯು ಒನ್ಸ್ ಅಗೇನ್. ಏನಾದ್ ಲೈಟ್ಗೆ? ಯಾರು ಚಿಕ್ಕ ಹುಡುಗ ಫ್ಯೂಸ್ ಕಿತ್ಕೊಳ್ಳೋದ ಸರ್? ರವಿ, ಈ ಕತ್ಲೆ ನಿನ್ನ ಬಾಳಲ್ಲಿ ಕವಿಯೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು GD ಪಾಟೀಲೇ ಅಲ್ಲ. ಹಾಯ್ ಗುರು, ನಿನ್ ಗಡಂಗ್ ರೆಡಿ. ಫಸ್ಟ್ ಕ್ಲಾಸ್ ಮಾಲ್. ಒಂದ್ ತೆಗಾಕ್ ನೋಡು. ಅದಾದ್ಮೇಲೆ ನಿನಗ್ ತಕ್ಷಣ ಜಾಗ ಖಾಲಿ ಮಾಡು. ಯಾಕೆ ಗುರು ரொம்ப ಸೀರಿಯಸ್ ಆಗಿರ್ಕಂಗ? ಸುನೀತಕ್ಕನ್ಗೂ ನಿಂಗೂ ಟೂನಾ? ಮಾತು ಕೇಳಿದು ಹಾಳು ಮಾಡಬೇಡ. ಈಗ ನಾನು ಹಾಕ್ತಿರೋ ಹೊಸ ಟ್ಯೂನ್ನ. ಹೊಸ ಟ್ಯೂನ? ಅದ್ಯಾವ ಗುರು? ಹಾಡ್ ನೋಡೋಣ. ಆಮೇಲೆ ಬಾ, ಕೂತ್ಕೊಂಡು ಹಾಕುವಂತೆ ತಾಳನ. ಯಾಕೆ ಗುರು ಎದ್ಬಿಟ್ಟೆ? ಸಾಕು ಅಂತ ನಿನ್ ತಂಟೆ. ಮೂರ್ತಿ ಸರ್, ಆ ಪಾರ್ಟಿ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಕೇಸ್ಗಳನ್ನ ಡಿಫೆಂಡ್ ಮಾಡ್ತಿರೋ ಲಾಯರ್ಗಳನ್ನೆಲ್ಲ ಮೀಟ್ ಮಾಡಿ ಮಾತಾಡಿ ಕೇಳಿದ್ರೆ ಹಣ ಕೊಟ್ಟು ಅವ್ರ ಕೇಸ್ಗಳನ್ನ ಕೊಂಡ್ಕೊಂತ ಹೇಳಿದ್ನಲ್ಲ, ಏನ್ ಮಾಡ್ದೆ? ಮಾತಾಡ್ದೆ ಸರ್. ಪಾಟೀಲ್ ಎದುರಿಗೆ ಸೋಲೋ ಇಚ್ಛೆ ನಮ್ಗಿಲ್ಲ, ಸಂತೋಷವಾಗಿ ಕೊಡ್ತೀವಿ ಅಂದ್ರು. ಆದ್ರೆ ಬೇರೆ ಲಾಯರ್ ಹೊಟ್ಟೆ ಮೇಲೆ ಯಾಕೆ ಹೊಡಿತಿದಾರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಆ ಪಾಟೀಲನ್ ತಟ್ಟೆನ ಖಾಲಿ ಮಾಡ್ಬೇಕು ಅಂತ ಹಠ ತೊಟ್ಟಿದ್ದೀನಿ. ಅದರಿಂದ ನಿಮ್ಗಾಗೋ ಪ್ರಯೋಜನ? ಪಾಟೀಲ್ಗೆ ಅವಮಾನ, ಜೊತೆಗೆ ಸ್ಮಶಾನ, ನಿರಪರಾಧಿಗಳಿಗೆ ಬಿಡುಗಡೆ ಬಹುಮಾನ, ನಿಮಗೆ ಗುರಿ ಮುಟ್ಟಿದ ಸಮಾಧಾನ. ಹಲೋ ಹಲೋ. ಹೂವಿನಂತ ಚೆಲುವೆಗೆ ಚೆಲುವೆ ಅಂತ ಹೂವನ್ನ ಕೊಡ್ಬೋದಾ?
ಥ್ಯಾಂಕ್ ಯು. ಉಷಾ, ಬಹುಶಃ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತು, ವಿಕಿ ಒಳ್ಳೆ ಡಾನ್ಸರ್. ಥ್ಯಾಂಕ್ ಯು. ನಿಮ್ಮ ಹೊಗಳಿಕೆಗೆ ಇನ್ನೊಂದು ಹೂವಿನಿಂದ ನನ್ನ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ತಗೊಳ್ಳಿ. ಥ್ಯಾಂಕ್ಸ್. ಯಾರು ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು, ಆದ್ರೆ ಅವನಿಗೆ ಒಳ್ಳೆ ಡ್ಯಾನ್ಸಿಂಗ್ ಪಾರ್ಟ್ನರ್ ಕೂಡ ಬೇಕಾಗುತ್ತೆ. ಆ ಪಾರ್ಟ್ನರ್ ಆಗಿ ನೀವು ಹೂ ಅಂತ ತಗೊಳ್ಳಿ. ಇದು ನಮ್ಮ ಪಾರ್ಟ್ನರ್ಶಿಪ್ ಸಲುವಾಗಿ. ಅದ್ ಸರಿ, ಆದ್ರೆ ಡಾನ್ಸ್ ಇಲ್ಲಿ ನಾನಿಲ್ಲಿ. ನೋ ಪ್ರಾಬ್ಲಮ್, ಕಲ್ತ್ಕೊಳ್ಳಿ, ನಾನ್ ಕಲಿಸ್ತೀನಿ. ದಿನ ಸಂಜೆ 6 ಗಂಟೆಗೆ ಅಸೆಂಬ್ಲಿ ಹಾಲ್ ನಲ್ಲಿ ನಾವು ರಿಹರ್ಸಲ್ಸ್ ಮಾಡ್ತೀವಿ. ನಾಳೆನೇ ನೀವು ಅಲ್ಲಿ ಬನ್ನಿ, ಓಕೆ? ಇದು ನಮ್ಮ ಅಪಾಯಿಂಟ್ಮೆಂಟ್ ಸಲುವಾಗಿ. ಥ್ಯಾಂಕ್ ಯು. ಇದು ನಮ್ಮ ಫ್ರೆಂಡ್ಶಿಪ್ ಮತ್ತೆ ಪಾರ್ಟ್ನರ್ಶಿಪ್ ಬೆಳೆಸೋ ಸಲುವಾಗಿ. ಥ್ಯಾಂಕ್ ಯು. ಹೂ ಕೊಟ್ಟು ಚಂದ್ರಮುಖಿನ ಚಕೋತ ಮಾಡ್ಬಿಟ್ಟಿಯಲ್ಲ ಗುರು. ಇನ್ನು ಚಂದ್ರ ಮಂಚದಲ್ಲಿ ಚಕೋರಿ ಹತ್ತ ಇರೋ ಚಕೋತ ಬಿಡಿಸೋದಷ್ಟೇ ಬಾಕಿ. ಬಿಡಿಸಿದ ಮೇಲೆ ಗೊತ್ತಾಗುತ್ತೆ ಅದು ಗ್ರಹಚಾರನ ಇಲ್ಲ ವ್ಯವಹಾರನ ಅಂತ ರವಿ ಬ್ರಹ್ಮ ಅವರಿಗೆ. ಇನ್ನ ಎಂದು ಗತಿ ಗುರು? ಕೈನಲ್ಲಿ ಚಕೋತರುವಾಗ ಹಳೆ ಕ್ಯಾಸ್ಟ್ರಲ್ ಚಕ್ಲಿ ಯಾವಂತ ತಿಂತಾನೆ? ಚಕ್ಲಿ ಔಟ್, ಚಕೋತ ಇನ್. ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು. ಹಾಡು ಕೇಳಿ ಕೇಳಿ ಭಯ ಹಾಟಾಗೋಗಿದೆ. ವೆರಿ ಹಾರ್ಟ್ ಟಚಿಂಗ್ ಸಾಂಗ್. ಹೌದು, ಇದು ನಿಮ್ ಸ್ವಂತದ್ದ ಕಲ್ತಿದ್ದೋ? ಕಲ್ತಿದ್ದು ಸಾಯೋಕ್ ಮುಂಚೆ ಈ ತಾಯಿ ಕಲಿಸಿದ್ದು. ಅರೆ, ವಾಟ್ ಇಸ್ ದಿಸ್? ಇವ್ರನ್ನ ನಾನೆಲ್ಲೋ ನೋಡಿದ್ದೀನಲ್ಲ, ಭೇಟಿನೂ ಮಾಡಿದ್ದೀನಿ. ಇಟ್ಸ್ ಇಂಪಾಸಿಬಲ್. ಸರಿಯಾಗಿ ನೋಡಿ ಹೇಳಿ ಡಾಕ್ಟರ್. ಹೌದು ರವಿ, ಈಕೆನೆ. ಹೋದ್ ವರ್ಷ ನಾನು ಡಾಕ್ಟರ್ ಬ್ಯಾನರ್ಜಿ ಅವ್ರ ಬದಲಾಗಿ ಮೆಂಟಲ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಇವ್ರನ್ನ ನೋಡಿದ್ದೀನಿ. 15 ವರ್ಷದಿಂದ ಅವರಲ್ಲೇ ಇದ್ದಾರೆ. ಅವ್ರು ಯಾರು ಎಲ್ಲಿಂದ ಬಂದ್ರು ಅಂತ ನನಗೇನು ಗೊತ್ತಿಲ್ಲ. ಆದ್ರೂ ಮಾತಿಗೂ ಯಾವ್ದೋ ಕೇಸ್ ನಡೀತಿದೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಹಾಗೆ ಆಗಿತ್ತು ಡಾಕ್ಟರ್, ಹಾಗೆ ಆಗಿತ್ತು. ಅವ್ರು ಮತ್ತಿನ್ನೇನ್ ಹೇಳ್ತಿದ್ರು? ಆಗಾಗ ಅವರು ಇಬ್ಬರು ಮಕ್ಕಳ ಹೆಸರನ್ನು ಹೇಳ್ತಾ ಇರ್ತಾರೆ. ಒಂದು ಪಿಂಕಿ ಅಂತ, ಒಂದು ಅನು ಅಂತ. ಹೌದು ಡಾಕ್ಟರ್, ನಾನೇ ಅನು. ಇವಳೆ ಪಿಂಕಿ ಡಾಕ್ಟರ್, ಇವಳೆ ಪಿಂಕಿ. ಅದು ನಮ್ಮಿಬ್ಬರ ಅಡ್ಡ ಹೆಸರು. 15 ವರ್ಷದಿಂದ ಹುಚ್ಚ ಆಸ್ಪತ್ರೆಯಲ್ಲಿರೋ ಆಕೆ ಇನ್ಯಾರು ಅಲ್ಲ ಡಾಕ್ಟರ್, ನನ್ನ ತಾಯಿ, ನನ್ನ ಸ್ವಂತ ತಾಯಿ. ಡಾಕ್ಟರ್, ಅವ್ರನ್ನ ನಂಗೆ ಈಗಲೇ ತೋರಿಸ್ತೀರಾ ಪ್ಲೀಸ್? ಶೂರ್ ಶೂರ್. ಉಷಾ, ಹೋಗ್ಬೇಡ, ನಿಂತ್ಕೋ. ನನ್ನನ್ನ ನಿನ್ ಶತ್ರು ಅಂತ ತಿಳ್ಕೊಬೇಡ. ಆ ವಿಕ್ಕಿ ನನ್ ಬಾಳ್ನೆ ಹಾಳ್ ಮಾಡ್ದ, ಈಗ ನಿನ್ ಬಾಳ್ನೆ ಹಾಳ್ ಮಾಡ್ತಿದ್ದಾನೆ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಉಷಾ, ವಿಕ್ಕಿ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನೋಡು, ಇವೆಲ್ಲ ಅವ್ನ್ ಬರ್ದ್ ಲವ್ ಲೆಟರ್ಸ್. ಹೋದ್ ವರ್ಷ ಅಬಾರ್ಷನ್ಗೋಸ್ಕರ ನಾನು ಮೈಸೂರ್ಗೆ ಹೋಗ್ಬೇಕಾಯ್ತು. ಈ ಲೆಟರ್ಸ್ ಎಲ್ಲ ಓದು, ನಿನಗೆ ಗೊತ್ತಾಗುತ್ತೆ. ನೀನ್ ನನ್ ಕೊಂದ್ರ ಪರವಾಗಿಲ್ಲ, ಅವಳನ್ನ ಕರ್ಕೊಂಡು ಹೋಗ್, ನಾ ಬಿಡೋದಿಲ್ಲ. ಏನಿದೆಲ್ಲ? ಇವ್ರು ಮಾತಂಬೇಡ. ಇಲ್ಲ, ಇದೆಲ್ಲ ನಿಜ ಉಷಾ. ಇವನ್ ನನ್ ಹಾಳ್ ಮಾಡ್ದ. ಆಟೋಡ ಗಂಟೆನ ನನಗೆ ಅಡ್ಡ ಬಿಡ್ತೀನಿ. ಇವತ್ತಿನ ನನ್ನ ಪ್ಲಾನಲ್ಲಿ ಹಾಳು ಮಾಡ್ತಿಲ್ಲ. ನಿಂತ್ಕೊಳ್ಳಿ. ನಿಂತ್ಕೋ. ಒಳ್ಳೆ ಟೈಮಲ್ಲೇ ಕಾರ್ ಕೈ ಕೊಡ್ತಾನ.
ಕಾರ್ಗೆ 1 ಇಂಚು ಬಿಡದಾಗೆ ಪೆಟ್ರೋಲ್ ಸುರಿದು ಬಾ. ನೀನಿದೀಯಾ? ನೀನಿದೀಯಾ? ಇಲ್ಲ, ನೀನಿಲ್ಲ. ಅದಕ್ಕೆ ಇದೆಲ್ಲ ಅವತಾರ ಆಯ್ತು. ನೀನು ಅತ್ಯಾಚಾರ ನಡೀತಿದ್ರು ಯಾಕೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದ್ಯಾ? ಯಾಕಿನ್ನು ಕಲ್ಲಾಗೆ ಇದೀಯಾ? ಇವತ್ ನೀನ್ ಅವ್ರ ಕಾಪಾಡಿಲ್ಲ ಅಂದ್ರೆ ಇನ್ ಮುಂದೆ ಯಾವ ತಾಯಿನ ನಿನ್ ಗುಡಿ ಗುಡ್ಸಲ್ಲ, ರಂಗೋಲಿ ಹಾಕಲ್ಲ, ಒಂದ್ ಹೂ ಇಡಲ್ಲ. ನೀನ್ ದೀಪ ಸಹ ಹಚ್ಚಲ್ಲ. ಯಾವ ತಾಯಿ ಮಗನು ನಿನ್ ರಕ್ಷಣೆ ಕೇಳಲ್ಲ, ಯಾವ ಹೆಣ್ಣು ನಿನ್ನಿಂದ ಅರ್ಶನ ಕುಂಭ ಬೇಡಲ್ಲ. ನೀನ್ ಕಲ್ಲಾಗೆ ಇರ್ತೀಯ, ಬರೀ ಕಲ್ಲು ಕಲ್ಲು ಕಲ್ಲು. ಈ ನ್ಯಾಯಾಲಯವು ವಿಕ್ರಮ್ ಪಾಟೀಲ್ ಉರುಫ್ ವಿಕ್ಕಿಗೆ ಒಬ್ಬ ಮುಗ್ಧ ಹೆಣ್ಣನ್ನು ಅಮಾನುಷವಾಗಿ ಕೊಲೆ ಮಾಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. 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 ಈ ಜಗವೇ ಒಂದು ನ್ಯಾಯಾಲಯ, ಕಾಲನೇ ಇದರ ನ್ಯಾಯಾಧೀಶ. ಪಕ್ಷಪಾತ ಸಲ್ಲದಿಲ್ಲಿ, ತಪ್ಪಿಗೆ ಶಿಕ್ಷೆ ತಪ್ಪದಿಲ್ಲಿ.